ಒಂದೇನೆ ಹೃದಯ ಎರಡು. ಚಾಂಗ್ ಕ್ವಿಂಗ್, ಚಾಂಗ್ ಒಂದು ಸೈಡು, ಕ್ವಿಂಗ್ ಒಂದು ಸೈಡು, ಎರಡು ಸೇರಿ ಚಾಂಗ್ ಕ್ವಿಂಗ್. ನೋಡಿ ಇಲ್ಲಿ ಅಲ್ಲಿ ಬೈಕ್ ಹೆಂಗಿದಾವೆ, ಯಾಕೆ ನಮ್ಮ ದೇಶದಲ್ಲಿ ಈ ಥರ ಬೈಕ್ಗಳು ಬಿಡಲ್ಲ ಅಂತ ನೋಡಿ. ಹಿಂಗಿದೆ ಬೈಕಲ್ಲ ಇದು, ಸ್ಕೂಟಿ ಗುರು, ಸ್ಕೂಟಿ ಸೂಪರ್ ಆಗಿದೆ. ಕಾರ್ಗಳು ಲೆಕ್ಕನೇ ಇಲ್ಲ ಗುರು. ನೋಡಿ ಈ ಥರ ನೋಡಿ ನೋಡಿ ಹೆಂಗಿದ್ದಾರೆ. ನೋಡಿದ್ರೆ ಈ ಥರ ಸ್ಟ್ರೀಟಲ್ಲಿ ಎಲ್ಲ ನಿಂತ್ಕೊಂಡು ರಾತ್ರಿ ನೋಡ್ಬೇಕಾಯ್ತು ಫುಲ್ಲು. ಎಸ್, ಇಂಡಿಯನ್ ರೆಸ್ಟೋರೆಂಟ್ಲಿ ಈಗ ತಾನೇ ಒಳ್ಳೆ ಊಟ ಆಯಿತು, ಏನು ಪೇಮೆಂಟು ಆಯಿತು. ಹೊರಟ್ವಿ, ಊಟ ಮಾಡಿದ್ಮೇಲೆ ಪೇಮೆಂಟ್ ಮಾಡ್ದಂಗೆ ಇರೋಕ್ಕಂತ ಸಾಕಾಗಿತ್ತು. ಚೆನ್ನಾಗಿತ್ತಪ್ಪ ಟೇಸ್ಟ್ ನೋಡಿ. ಸಖತ್ತಾಗಿದೆ ಗುರು ವ್ಯೂ. ಏನಿದೆ ಇದು, ಮಸ್ತ್ ವ್ಯೂ ಹಿಂಗಿದೆ ನೋಡಿ. ಅಲ್ಲಿ ಅವನು ಮಾಲ್ತಿಗೆ ಬಿಡ್ತಾ ಇಲ್ಲ, ಅವನು ಟ್ರಾನ್ಸ್ಲೇಷನ್ ಮಾಡಿ ಕೊಡ್ತಾ. ಚಾಂಗ್ಚಿಂಗ್ ಸಿಟಿಲಿರೋ ನಮ್ಮ ರೂಮು ನೋಡಿ. ಇದು ರಿಸೆಪ್ಷನ್ ಲಾಬಿ, ಆಶನ್ ನಾನು ಸ್ಟೇ ಆಗಿರೋ ಹೋಟೆಲ್ ನೆನೆಸಿ. ಯಾ ಶೀಶೆ ನೋಡಿ. ಬನ್ನಿ ರೂಮ್ ಹೆಂಗಿದೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ಡಿಫ್ರೆಂಟಾಗಿ ರೂಮ್ಗಳಿದ್ದಾವೆ. ಇದು ಓವರಾಲ್ ಬಂದು ಇದು 50 ಫ್ಲೋರ್ ಇರುವಂಥ ಒಂದು ದೊಡ್ಡ ಬಿಲ್ಡಿಂಗ್. ಟೋಟಲ್ 50 ಫ್ಲೋರ್ ಇದೆ. ಆ 50 ಫ್ಲೋರಲ್ಲಿ ಡೈರೆಕ್ಟ್ ಆಗಿ ಒಂದಷ್ಟು ಮಾಡಿದ್ದಾರೆ, ಮತ್ತು ಇಲ್ಲಿ 21 ತನಕ ಒಂದು ಮಾಡಿದ್ದಾರೆ ನೋಡಿ. 21 ತನಕ ಇದೆ. ನಮ್ಮದು ಬಂದು 12 ಆ್ಯಕ್ಚುಲಿ ರೂಮ್ ಇರೋದು. 50ಗೆ ಹೋಗ್ಬೇಕಂದ್ರೆ ಬೇರೆ ಲಿಫ್ಟ್ ತಗೊಂಡು ಹೋಗ್ಬೇಕು. 12 ಹೋಗೋಣ. ಇಲ್ಲಿಂದ ಬಂದು ನೋಡಿ ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ. ಈ ಥರ ಟ್ಯಾಪ್ ಮಾಡಿದ ತಕ್ಷಣ ಓಪನ್ ಆಯಿತು. ಎಂಟ್ರಲ್ಲಿ ಜಕೂಸಿ, ಬಾತ್ ಟಬ್ಬು. ಎಂಟ್ರಿ ಆದ ತಕ್ಷಣ ಬಾತ್ ಟಬ್ಬು, ಒಂದು ಮಿರರ್ ಇಟ್ಟಿದ್ದಾರೆ, ಶವರ್, ವಾಶ್ರೂಮ್. ಅಯ್ಯೋ, ಇಲ್ಲೊಂದು ಬೋರ್ಡು ಅಂದರೆ ತೊಳ್ಕೊಳಕ್ಕೆ ನೀರಿರಲ್ಲ. ಹಂಗೆ ಈ ಕಡೆ ತಿರುಗಿಸಿದ್ರೆ ಸ್ಕ್ರೀನು, ಎಸ್ ಬೆಡ್ಡು. ಹಂಗೆ ಈ ಕಡೆ ಬಂದರೆ ವ್ಯೂ ನೋಡಿ. ಈ ನೈಟ್ ಇದೆ ವ್ಯೂ. ಇದೇ ನಮ್ಮ ರೂಮು ನೋಡಿ, ಸೂಪರ್ ಆಗಿದಾವ. ಸೊ ಈಗ ನಾವು ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಸೇರಿ 3,000 ರೂಪಾಯಿ ಕೊಟ್ಟಿದ್ವಿ. ಇದು ಎಲ್ಲ ಸೇರಿ 3,000 ರೂಪಾಯಿ. ಇದು ನಮ್ಮ ಲಾಬಿಯಿಂದ ಈ ಕಡೆ ಬಂದ ತಕ್ಷಣ ರೆಸ್ಟೋರೆಂಟ್. ಇವ್ರು ಏನು ನಾನ್ ವೆಜ್ ಇದೆಯಪ್ಪ, ಇದು ನಾನ್ ವೆಜ್. ಇದೆಲ್ಲ ತಿನ್ನೋಕ್ಕಾಗಿರೋ ನಾನ್ ವೆಜ್ ಇರೋ. ವೆಜಿಟೇರಿಯನ್ ಏನಾರ ಸ್ವೀಟ್ಸ್ ಇದ್ರೆ ತಿನ್ಕೋಬೇಕಷ್ಟೇ. ನಾನು ಎಗ್ಸು ನಾನ್ ವೆಜ್ ಮೊಟ್ಟೆ ಓಕೆ ನೋಡಿ. ಇಲ್ಲಿ ಯೆಲ್ಲೋ ಕಲರ್ ಟ್ಯಾಕ್ಸಿ. ನಾವು ಇದ್ದಿದ್ದು ಹೋಟೆಲು ಇದೆ ಇದು ರಿಪಲ್ ಸಿಂಗಾಪುರಲ್ಲಿ ಇದೆ ಒಂದಿದೆ ಥರ. ಅದು ಮೆರಿನಾ ಬೇ ಅಂದರೆ ಅದು ಮೆರಿನಾ ಬೇ. ಇಲ್ಲಿ ಇದು ರೆಫಿಲ್ ಸಿಟಿ. ಮಾಡೋದು ಸೂಪರ್ ಆಗಿದೆ ನೋಡಿ. ಚೀನಾದಲ್ಲಿ ಈ ಟಿಕ್ ಟಾಕ್ ಜಾಸ್ತಿ. ಎಲ್ಲಿ ನೋಡಿದ್ರು ಈ ಥರ ಸ್ಟ್ರೀಟಲ್ಲಿ ಫೋಟೋ ತಗೋತಾ ಇರ್ತಾರೆ ನೋಡಿ. ಈ ಥರ ನೋಡಿ ನೋಡಿ ಹೆಂಗಿದ್ದಾರೆ. ನೋಡಿದ್ರೆ ಈ ಥರ ಸ್ಟ್ರೀಟಲ್ಲಿ ಎಲ್ಲ ನಿಂತ್ಕೊಂಡು ರಾತ್ರಿ ನೋಡ್ಬೇಕಾಯ್ತು ಫುಲ್ಲು. ನೋಡಿದು ಚೈನಾ ಸಿಂಗಾಪುರ್ ಚಾಂಗ್ಚಿಂಗ್. ಸೊ ಚೈನಾ ಪ್ಲಸ್ ಸಿಂಗಾಪುರ್ ಎರಡು ಕನೆಕ್ಟಿಂಗ್ ಇಂಟರಾಕ್ಟಿವ್
ಆಪರೇಟಿಂಗ್ ಸೆಂಟರ್. ಇವ್ರಿಗೂ ಮತ್ತೆ ಸಿಂಗಾಪುರ್ ಅವ್ರಿಗೂ ಒಳ್ಳೆ ಬಾಂಡಿಂಗ್ ಇದೆ, ರಿಲೇಷನ್ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ರೈಫಲ್ ಸಿಟಿ ಅವರುಗಳು 4 ಮಾಡ್ಕೊಂಡಿದ್ದಾರೆ. ಎಲ್ಲ ಬಿಸ್ನೆಸ್ ಸಬ್ ರೆಸಿಡೆನ್ಸಿಯಲ್ ಎಲ್ಲ ಇದೆ. ನಾವು ನೋಡೋದಲ್ಲ ಅಲ್ಲಿ 3 ಟವರ್, ಅದ್ರ ಅಂಡರ್ ಗ್ರೌಂಡ್ ಕೆಳಗಡೆ ಯಾವ ತರ ಶಾಪಿಂಗ್ ಮಾಡಿದ್ದಾರೆ. ಕೆಳಗಡೆ 1, 2, 3, 4, 5 ಫ್ಲೋರ್ ಕೆಳಗಡೆ, ಮತ್ತೆ ಮೇಲೆ ಆ ಥರ ಬಿಲ್ಡಿಂಗ್. ಹೆಂಗಿದೆ ಗುರು ಇವರು ಮಾಲು, ಫುಲ್ಲು ಮಾಲುಗಳು, ರೈಫಲ್ ಸಿಟಿ ಮಾಲು. ಏನು ಬೇಕು ಬ್ರ್ಯಾಂಡೆಡ್ ಎಲ್ಲ ಇದೆ ನೋಡಿ. ವಾಯ್ ಫೋನು ಅಲ್ಲಿ ಬೈಕ್ ಹೆಂಗಿದಾವೆ, ಯಾಕೆ ನಮ್ಮ ದೇಶದಲ್ಲಿ ಈ ಥರ ಬೈಕ್ಗಳು ಬಿಡಲ್ಲ ಅಂತ ನೋಡಿ. ಹೆಂಗಿದೆ ಬೈಕಲ್ಲ ಇದು, ಸ್ಕೂಟಿ ಗುರು, ಸ್ಕೂಟಿ ಸೂಪರ್ ಆಗಿದೆ. ಕಾರ್ಗಳು ಲೆಕ್ಕನೇ ಇಲ್ಲ ಗುರು, ಹೆಂಗಿದಾವೆ ಕಾರು, ಒಳ್ಳೆ ಆಗಿದಾವೆ ಕಾರು. ಇಲ್ಲಿ ನೋಡಿ ಜನನ, ಇಲ್ಲಿ ನೋಡಿ ಜನನ ಇಂಗ್ಲೀಷ್. ಹಾಂ ನೋಡಿ ಇವರೆಲ್ಲ ಬಂದು ನೋಡಿ ಈ ಥರ ಫೋಟೋ ಸ್ಟೇಷನ್ ತೆಗೆಸ್ಕೊಡ್ತಾರಂತೆ. ಫೋಟೋ ತಗೊಡ್ತಾರಂತೆ. ನೋಡಿ ಜನ ಹೆಂಗಿದ್ದಾರೆ. ಇದು ಬಂದು ಒಂದು ಬೆಸ್ಟ್ ಇನ್ಸ್ಟಾಗ್ರಾಮ್ ಪ್ಲೇಸ್. ಟಿಕ್ ಟಾಕ್, ಟಿಕ್ ಟಾಕ್. ನೋ 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 ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. 20 ಇವನು ಟಿಕ್ ಟಾಕ್, ಟಿಕ್ ಟಾಕ್, ಟಿಕ್ ಟಾಕ್ ಪ್ಲೇಸ್, ಫೇಮಸ್ ಪ್ಲೇಸ್ ನೋಡಿ. ಚೈನೀಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಇದು ಒಂದು ಮೆಟ್ರೋ ಸ್ಟೇಷನ್ನು. ಈ ಮೆಟ್ರೋ ಸ್ಟೇಷನಲ್ಲಿ ಟ್ರೈನ್ ಬಂದು ಬಿಲ್ಡಿಂಗ್ ಒಳಗಡೆಯಿಂದ ಬರುತ್ತೆ ನೋಡಿ. ಅಲ್ಲಿ ಈಗ ಬಿಲ್ಡಿಂಗ್ ಒಳಗಡೆಯಿಂದ ಮೆಟ್ರೋ ಬರ್ತಾ ಇದೆ, ಒಂದು ಹೋಗೋದಕ್ಕೆ ಒಂದು ಬರೋದಕ್ಕೆ. ಈ ಮೆಟ್ರೋ ಮಾಡಬೇಕಾದ್ರೆ ಈ ಬಿಲ್ಡಿಂಗ್ ಅವ್ರಿಗೆ ಅದು ಜಾಗ ಕೊಟ್ಟಿಲ್ಲ. ಆಮೇಲೆ ಅವ್ರು ಡಿಸ್ಕಸ್ ಮಾಡಿಕೊಂಡು ಆ ಜಾಗ ತೊಗೊಂಡು ಬಿಲ್ಡಿಂಗ್ ಒಳಗಡೆನೇ ಮೆಟ್ರೋ ಹೋಗುತ್ತೆ. ಈ ಚಾಂಗ್ಚಿಂಗ್ ಸಿಟಿಲಿ ಇದೊಂದು ವೆರಿ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಆಗಿದೆ. ತುಂಬ ಚೆನ್ನಾಗಿದೆ, ತುಂಬ ಜನ ಬರ್ತಾರೆ ಚೈನೀಸ್ ಇಲ್ಲೆಲ್ಲ ನೋಡೋದಕ್ಕೆ. ನೋಡಿ ಇವರೆಲ್ಲ ಟೂರಿಸ್ಟು ಎಲ್ಲ ಬಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ. ಕೆಳಗಡೆ ಬಂದು ಶಾಪಿಂಗು, ಮೇಲ್ಗಡೆ ಬಂದು ಮೆಟ್ರೋ ಸ್ಟೇಷನ್ನು. ತುಂಬ ಚೆನ್ನಾಗಿದೆ. ಚಾಂಗ್ಚಿಂಗಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಗಾಗರ್. ಫೈನಲ್ ಆಗಿ ಇಂಡಿಯನ್ ರೆಸ್ಟೋರೆಂಟ್ ಬಂದಿದ್ದೀವಿ ಆಫ್ಟರ್ 4 days. ಇಂಡಿಯನ್ ಫುಡ್ ಬನ್ನಿ ಟೇಸ್ಟ್ ಮಾಡೋಣ. ಇಂಡಿಯನ್ ರೆಸ್ಟೋರೆಂಟ್ ನೋಡಿ. ನಮ್ಮ ಮನೆಯಲ್ಲಿ ಇಂಡಿಯನ್ ಫುಡ್ ಸಿಗುತ್ತೆ, ಬಟ್ ಇಲ್ಲಿ ಕೆಲಸ ಮಾಡೋದೆಲ್ಲ ಚೈನೀಸೇ. ಇಂಡಿಯನ್ ಶಿಪ್ ನಮ್ಮ ಬೈ ಇದ್ದಾರೆ ಸ್ಟೈಲಿ. ಹಾಯ್ ಬೈ, ಕೈಸೆ ಹೋ? हाँ अच्छा हो सर, कहाँ से सर? कहाँ से? मैं उत्तराखंड से। उत्तराखंड. ओह, हम बेंगलोर से. बेंगलोर. हाँ हाँ, ಕರ್ನಾಟಕ. ನಮಸ್ತೆ. ಉತ್ತರಾಖಂಡಿಂದ ಬಂದು ಇಲ್ಲಿ ಊಟ ಮಾಡಿದ್ದಾರೆ. ಬನ್ನಿ ಟೇಸ್ಟ್ ನೋಡೋಣ. ಎಸ್, ಈ ಹೋಟೆಲ್ ಬಂದು 44 ಫ್ಲೋರಲ್ಲಿದೆ ಗುರು. ಈ ಕಡೆ ತಿರುಗಿ ನೋಡಿದ್ರಲ್ಲಿ ವಾ ಹೆಂಗಿದೆ ಗಾರ್ಡನ್ನು. ಅದು ನೋಡಿ ಕೆಳಗಡೆ ನೋಡಿ. ಸುಮ್ ಟಚ್ ಮಾಡೋಣ. ಅಯ್ಯೋ ನೋಡಿ ಅವರೇ ಬಿಡಿ ಮಾತಾಡ್ತಾ ನಿಂತಿದ್ದಾರೆ. ಟ್ಯಾಕ್ಸಿ ಬುಕ್ ಮಾಡಿದ್ವಿ ಇಲ್ಲಿಂದ. ನೋಡಿದ್ರೆ ಮೇಡಮ್ ಬಂದಿದ್ದಾರೆ ನೋಡಿ. ಇಲ್ಲಿ ಇವರು ಟ್ಯಾಕ್ಸಿ ಓಡಿಸ್ತಾರೆ. ಹೆಣ್ಮಕ್ಳನ್ನು ಹೆಂಗಿದೆ ಚೀನಾದಲ್ಲಿ ನೋಡಿ. ರೂಲ್ಸು ಅಂದರೆ ರೂಲ್ಸ್ ನೋಡಿ ಹೆಂಗಿದೆ.
ಚೀನಾದ ಬೇಕ್ರಿ ನೋಡಿ ಯಾವ ಥರ ಮಾಡಿದ್ದಾರೆ. ಸ್ವಲ್ಪ ಪ್ಯಾಕೆಟ್ ಕೊಟ್ಟು ಜಾಸ್ತಿ ಕೇಕ್ಸ್. ನೋಡಿ ಎಲಿವೇಟ್ರ್ ಲಿಫ್ಟ್ಗೆ ಇಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲರೂ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡು ಆಲ್ಮೋಸ್ಟ್ ಅದು 4 ಮಿನಿಟ್ಸ್ ಆಯಿತು. ಒಂದು ಲಿಫ್ಟ್ಗೆ 4 ಮಿನಿಟ್ಸ್ ತನಕ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಕ್ರೌಡ್ ಇರ್ಬೋದು ಇಲ್ಲಿ, ಎಲ್ಲಿದ್ದೀವಿ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಈ ಚೀನಾದಲ್ಲಿ ನೋಡಿ ಈ ಥರ ರೀಲ್ಸು ಟಿಕ್ ಟಾಕಿಗೆ ಕ್ಯಾಮ್ರಾಮ್ಯಾನ್ ಒಬ್ಬ, ಮೇಕಪ್ ಆರ್ಟಿಸ್ಟು, ಅಯ್ಯೋ ದೇವ್ರೆ, ಅಯ್ಯಯ್ಯೋ ಎಲ್ಲೋದ್ರು ಇವರೇ ಗುರು. ನೋಡಿ ಇವರೇ ಬರೀ ಇವರೇ ಹೆಂಗೆ ಮೇಕಪ್ ಮಾಡ್ಕೊಂಡು ರೆಡಿ ಆಗಿ ಫೋಟೋ ತೊಗೊಂಡು ವೆರಿ ಫೇಮಸ್ ಇರೋ ಇಲ್ಲಿ ಇವ್ರ ಚಾನಲ್ಗಳಲ್ಲಿ ನೋಡಿ ಎಲ್ಲ ಹಿಂಗೆ ಮೇಕಪ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಯಾವ್ದು ಗೊತ್ತಾಯಿತು ನೋಡಿ, ಕೇವ್ ಮಾಂಗ್ ಕೇವ್ ಚೀನೋ ಟಿಂಗ್ ಟಾಂಗ್ ನೋಡಿ. ಅಯ್ಯೋ ನೋಡಿದ್ರು, ಇದು ಬಂದು ಚೀನಾದ ಫೇಮಸ್ ಟಿಕ್ ಟಾಕ್ ಪ್ಲೇಸು ಮನಾಂಕಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಹುಡುಗರು ಚೀನಾದಲ್ಲಿ ಎಲ್ಲೇ ನೋಡಿಲ್ಲ ಹುಡುಗರು ಈ ಥರ ಇಲ್ಲಿ ಬೈಕ್ಗಳು ಹಾಕೊಂಡ್ಬಿಟ್ಟು ಈ ಥರ ರೈಡ್ ಮಾಡಿ ತೋರಿಸ್ತಾರೆ ನೋಡಿ. ಓ ನೋಡಿ ಈ ಥರ ಅವರು ಎಲ್ಲ ಬೈಕಲ್ಲಿ ರೇಸ್ ಮಾಡಿ ನಿಮಿತ್ತ ಕೊಡ್ತಾರಂತ ನೋಡಿ. ಇದೆ ನೋಡಿ ಗುರು, ಜನ ಅಂದ್ರೆ ನೋಡಿ ಆ ಕಡೆ ತೋರಿಸ್ತೀನಿ ನಂಗೆ. ಅಯ್ಯೋ ಈ ಜನ ಗುರು, ಇಲ್ಲೇ ಲಕ್ಷದ ಮೇಲೆ ಇದ್ದಾರೆ ಅನ್ಸುತ್ತೆ. ಫುಲ್ ಜನ ನೋಡಿ, ಎಂತೆಂತ ಸೂಪರ್ ಬೈಕ್ಸ್ ಇದಾವೆ ಇಲ್ಲೆಲ್ಲ. ಚೀನಾದಲ್ಲಿ ಬೈಕ್ ಪ್ಲೇಸು, ಅದು ಈ ಸಿಟಿ ಅಷ್ಟೇ ನೋಡಿ. ನಾನು ನೋಡಿದೆ ರೈಟ್. ನಿಮಗೆ ಯಾವ್ದು ಬೈಕ್ ನೋಡಿ ಜಾಸ್ತಿ ಇದೆ ನೋಡಿ, ಸಿಮೋಟೋ. ಏನು BMW 1000 ಚೀನಾದಲ್ಲಿ, ಅದು ಚಾಂಗ್ಚಿಂಗ್ ಅಲ್ಲಿ. ಇದೊಂದೇ ಸಿಟಿಲಪ್ಪ ನಾನು ಬೈಕ್ಗಳು ನೋಡಿದ್ದು. ನೋಡಿ ಜನ ಹೇಗಿದ್ದಾರೆ ಅಂದ್ರೆ, ಅಯ್ಯೋ ನೋಡಿ ಕಿಚಿ ಅಂತಾರೆ ಇವ್ರು ಅಂತ. ನೀವು ಅನ್ಕೊಂಡು ಓಡ್ ಬರ್ತಾರೆ, ಅದು ಇದು ಕೇಳ್ಕೊಂಡು. ಇಲ್ಲಿ ನೋಡಿ ಬರೀ ರೀಲ್ಸು ಟಿಕ್ ಟಾಕು. ಸಖತ್ತಾಗಿದೆ ಗುರು ವ್ಯೂ. ಏನಿದೆ ಇದು, ಮಸ್ತ್ ವ್ಯೂ ಇದೆ ನೋಡಿ. ಚೀನಾದ ಚಾಂಗ್ಚಿಂಗ್ ವ್ಯೂ ನೋಡಿ, ನೈಟಲ್ಲಿ ಹೆಂಗಿದೆ, ಫೇಮಸ್ ವ್ಯೂ ಇದು ನೋಡಿ. ಹಿಂಗ್ ಕಾಣ್ತಾ ಇದೆ ಹಂಗೆ. ಇಲ್ಲಿ ನೋಡಿ, ವಾವ್, ಮನಾಂಗ್ ಕೇವ್ ವೆರಿ ಫೇಮಸ್ ಸ್ಟ್ರೀಟ್ ಇನ್ ಸೋಷಿಯಲ್ ಮೀಡಿಯಾ. ನೋಡಿ ಜನಗಳು ನೋಡಿ ಹೇಗೆ ನಿಂತಿದ್ದಾರೆ, ಅಲ್ಲಿ ತನಕ ಜನ ನೋಡಿ ಹೆಂಗಿದೆ. ಏನಿಲ್ಲ ಸರ್, ಅದು ಫುಲ್ ಅದ್ರೊಳಗೆ ರೆಸ್ಟೋರೆಂಟ್ಗಳು ಅಷ್ಟೇ. ರೆಸ್ಟೋರೆಂಟ್ಗಳು ಬಿಲ್ಡಿಂಗ್ ಒಂದು ಬಹಳ ವರ್ಷದಿಂದ ಕಟ್ಟಿರೋದು, ಕೇವ್ ಅಂತ ನೋಡಿ. ಈ ಕಡೆಯಿಂದ ಇದೆಲ್ಲ ಕೇವ್ ನೋಡಿ. ಗುಹೆ ತರ ಇದ್ದಿದ್ದ ಇಲ್ಲಿ ಜನಗಳು ಆಗಿನ ಕಾಲದಲ್ಲಿ ಈ ತರ ಮರದಲ್ಲಿ ಮಾಡ್ಕೊಂಡಿದ್ರು ನೋಡಿ. ಈ ತರ ಮಾಡ್ಕೊಂಡು ಇವತ್ತು ಈ ನಗರ ಬಂದು ಚೀನಾದಲ್ಲೇ ಅತಿ ಜನಸಂಖ್ಯೆ ಹೆಚ್ಚಿರುವಂತ ನಗರ. ಬೇರೆ ಎಲ್ಲೂ ಇಲ್ಲ ಚೀನಾದಲ್ಲಿ ಇಷ್ಟೊಂದು ಜನ, ಅಷ್ಟು ಜನ ಇದ್ದಾರೆ. ಹೈಯೆಸ್ಟ್ ಜನಸಂಖ್ಯೆ ಇರುವಂತ ಜಾಗ ಚೀನಾದಲ್ಲಿ. ವಿಡಿಯೋ ಇವರು ಚೀನಾದಲ್ಲಿ ಏನೋ ಕೇಳ್ತಾವ್ರೆ. ಬಿಲ್ಡಿಂಗ್ ಅಲ್ಲಿ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಅಲ್ಲಿ ಕೆಳಗಡೆ ಮೆಟ್ರೋ ಹೋಗುತ್ತೆ, ಅದ್ರ ಮೇಲ್ಗಡೆ ಬಸ್ ಹೋಗುತ್ತೆ, ಅದ್ರ ಮೇಲ್ಗಡೆ
ಮತ್ತೆ ಕಾರ್ಗಳು ಜನಗಳು ಎಲ್ಲರೂ ಹೋಗ್ತಾರೆ. ಈ ಬ್ರಿಡ್ಜ್ ಬಂದು ಆ ಕಡೆ ಕನೆಕ್ಟ್ ಆಗುತ್ತೆ. ಎಲ್ಲ ಒಂದೇ ಊರು, ಚ್ಯೋಂಗ್ಚಿಂಗ್. ಈ ವ್ಯೂ ನೋಡೋಕ್ಕೆ ಜನನೋ ಜನ. ಇವಾಗ ಟೈಮ್ ಬಂದು 11 ಗಂಟೆ ಆದರೂ ನೋಡಿ ಈ ಥರ ಟಿಕ್ ಟ್ಯಾಕ್ ರೀಲ್ಸ್ಗೆ ಫೋಟೋ ತೆಗಿಯಕ್ಕೆ ಸಾಯ್ತಾರೆ ಜನ. ಇಲ್ಲಿ 11 ಗಂಟೆ ಆದರೂ ಈ ರೇಂಜಿಗೆ ಜನ ಅವರೇ. ಇನ್ನು 4-5 ಒಂದು 6-7 ಗಂಟೆ ಮೇಲೆ ಬಂದಿದ್ದು ಇನ್ನೆಷ್ಟು ಜನ ಇರೋಣ. ಇದೆಲ್ಲ ಏನೂ ಇಲ್ಲ ಸರ್, ಇದೆಲ್ಲ ಇದು ಹುಡ್ಡಿಂದು ಸ್ಟ್ರೆಚರ್ ಇರುವಂಥ ಕೇವ್ಸ್ ಥರ ಪ್ಲೇಸು. ಒಳಗಡೆ ಎಲ್ಲ ಬರೀ ರೆಸ್ಟೋರೆಂಟ್ಸ್ ಇದೆ, ಆಮೇಲೆ ಬರೀ ಫುಡ್ಡೇ, ಬೇರೆ ಏನಿಲ್ಲ. ಥಿಂಗ್ಸು ಫುಡ್ಡು ಅಷ್ಟೇ. ಅವನು ಮಾಲ್ತಿಗೆ ಬಿಡ್ತಾ ಇಲ್ಲ, ಅವನು ಟ್ರಾನ್ಸ್ಲೇಷನ್ ಮಾಡಿ ಕೊಡ್ತಾವನೆ. ಇವಳು ಹೇಳ್ತಾ ಇಲ್ಲ, ಬೇಡ ಅಂದ್ರೂ ಬಿಡ್ತಾ ಇಲ್ಲ. ಅಲ್ಲಿಂದ ನಾನು ತಗೊಡ್ತೀನಿ ಅಂತ ಹಿಂದೆ ಬರ್ತಾನೆ ಅವನು. ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ. ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕೆ ನಿನ್ನದು ಗೆಳತಿ. ಕಾಯುವೆ ನಾನು ರಟ್ಟೆಯ ಹಾಗೆ ಜನುಮ ಪೂರ ನಿನ್ನನ್ನೇ